ಬಟ್ ನಾಗಮಂಗಲದಲ್ಲಿ ಮೊದಲ ಚುನಾವಣೆಯಲ್ಲಿ ಅದೇ ಊರಿನವರಾಗಿದ್ರು ಶಿವರಾಮೇಗೌಡರು ಯಾಕೆ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ? ಆಗಿನ್ನು ಕಾಂಗ್ರೆಸ್ಸಿಗೆ ಅಷ್ಟು ಬಲ ಇರಲಿಲ್ಲ ಅಲ್ಲಿ. ವಸ್ತು ಕಾಂಗ್ರೆಸ್, ಈ ಕಾಂಗ್ರೆಸ್ಗೆಲ್ಲ ಎಲ್ಲ ಕಡೆಯಲ್ಲೂ ಎಸ್ಟಾಬ್ಲಿಷ್ ಆಗಿದೆ. ಆಗ ಅಲ್ಲಿ PSP ಇತ್ತು, PSP ಆಮೇಲೆ ಜನತಾ ಪಾರ್ಟಿ ಇರಲಿಲ್ಲ, PSP ಇತ್ತು, ಕಾಂಗ್ರೆಸ್ ಸುಮಾರಾಗಿತ್ತು. ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಲೋ ಕ್ಯಾಂಡಿಡೇಟ್ ಇರಲಿಲ್ಲ ಅಲ್ಲಿ. ನಾನು ಹೋರಾಟ ಮಾಡೋಕ್ಕೆ ಶುರು ಮಾಡಿದೆ. ಯೂತ್ ಕಾಂಗ್ರೆಸ್ಸಿಂದ ಟಿಕೆಟ್ ತೊಗೊಂಡಲ್ಲ, ನಾನು ಹುಡುಗ ಅಂತೇಳ್ಬಿಟ್ಟು ನನಗೆ ಟಿಕೆಟ್ ಕೊಡಲಿಲ್ಲ. ಓಟ್ ಹಾಕಲಿಲ್ಲ ಜನ. ನಾನು ಓಟ್ ಹಾಕ್ತಾ ಇದ್ದರೂ ಸಹಿತ ಸರ್ವೀಸ್ ಆಗಿಲ್ಲ ಅಂತ ಹೇಳಿ ತಿಳ್ಕೊಂಡು ನಾನು ನಾಗಮಂಗಲದಲ್ಲಿ ಬೆಳಿಗ್ಗೆ ಹೋಗಿ ಅಲ್ಲೊಂದು ಶಾಂತಲಾ ಕೂಲ್ ಡ್ರಿಂಕ್ಸ್ ಅಂತ ಇದೆ, ಅಲ್ಲಿ ಸಾಯಂಕಾಲದೊತ್ತಿಗೆ ಒಂದು 200 ಜನಕ್ಕೆ ಟೀ ಕುಡಿಸೋ ಅಭ್ಯಾಸ ನಾನು ಅಲ್ಲೇ ಕೂತ್ಕೊಂಡು. ಎಲ್ಲ ಇಡೀ ತಾಲೂಕಿನವರೆಲ್ಲ ಅಲ್ಲಿ ಬರೋರು. ಅಧಿಕಾರಿಗಳಿಗೆ ಅವಾಗಲೇ ಟ್ಯಾಕಲ್ ಮಾಡಿವೆ. ಒಬ್ಬ ರಾಮಯ್ಯ ಅಂತ ಹೇಳ್ಬಿಟ್ಟು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದ. ನೀವು ನಂಬ್ತಿರಿಲ್ವೋ, ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಅವನಿಗೆ ಹೊಡೆದ್ವಿ ಅವತ್ತು ಆಟೋದರ ಗಲಾಟೆಗೆ. ನಾನೇ ಮೇಯ್ನು. ಮೊದಲ ಚುನಾವಣೆಯಲ್ಲಿ ಸೋಲ್ತೀರಿ, ಬಟ್ ಸೋತಿ ಅಂತ ಹೇಳಿ ಸುಮ್ಮನೆ ಕೂರೋದಿಲ್ಲ. ನಾಗಮಂಗಲದಲ್ಲಿ ಹೇಗೆ ಆಕ್ಟಿವ್ ಆಗಬೇಕು ಅನ್ನೋದನ್ನ ನೀವು ಕ್ರ್ಯಾಕ್ ಮಾಡ್ಕೊಂಡ್ಬಿಡ್ತೀರಿ. ಜಿಲ್ಲಾ ಪರಿಷತ್ ಎಲೆಕ್ಷನ್ ಬರುತ್ತೆ 86ರಲ್ಲಿ, ಪ್ರಥಮವಾಗಿರ್ತಕ್ಕಂಥ ಜಿಲ್ಲಾ ಪರಿಷತ್ತು. ಅದಕ್ಕೆ ಸಿಂಗಾರಿಗೌಡರೇ ಅಧ್ಯಕ್ಷರಾಗ್ತಾರೆ. ನಮ್ಮ ಗುರುಗಳು, ನಮ್ಮ ಅಪ್ಪನ ಗುರುಗಳು, ನಮ್ಮಪ್ಪವ್ರಿಗೆ ಹಿರಿಯವರು ಅವರು. ನಮಗೆ ಅವರಿಂದ ತುಂಬ, ಅವ್ರ MLA ಇದ್ದು ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ ಅವತ್ತಿನ ಕಾಲದಲ್ಲಿ. ಸಿಂಗಾರಿಗೌಡರು ಅಧ್ಯಕ್ಷರಾಗ್ತಾರೆ. ನಾನು ಬಿಂಡಿಗನೂರ ಕ್ಷೇತ್ರದಿಂದ ಚುನಾವಣೆ ಗೆಲ್ತೀನಿ, ಕಾಂಗ್ರೆಸ್ನಿಂದ ಹೈಯೆಸ್ಟ್ ಲೀಡಿಂಗಲ್ಲಿ ಗೆಲ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.